ಸೀರೆ, ಕುರ್ತಾ ಸೆಟ್ಟುಗಳು, ಮಕ್ಕಳ ಬಟ್ಟೆ, ಒಡವೆಗಳು, ಬೆಡ್ಲೈನ್, ಹೋಮ್ ಡೆಕೋರ್ಸ್, ಬ್ಯಾಗ್ಸ್, ಕುಂಬಾರಿಕೆ, ವ್ಯಂಗ್ಯಚಿತ್ರ ಹೀಗೆ ನಾನಾ ಬಗೆಯ ವಸ್ತುಗಳು ಚಿಕ್ಕಮಗಳೂರು ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತಿದೆ. ಚಿಕ್ಕಮಗಳೂರು ಹಬ್ಬ ಕಾರ್ಯಕ್ರಮದಡಿಯಲ್ಲಿ ಇಂದು ಮತ್ತು ನಾಳೆ ನಡೆಯಲಿರುವ ಅತಿದೊಡ್ಡ ವಸ್ತು ಪ್ರದರ್ಶನ ಮತ್ತು ಆಹಾರ ಮೇಳ ಕಾರ್ಯಕ್ರಮಕ್ಕೆ ಇಂದು ಪಲ್ಲವಿ ಸಿಟಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮೇಳಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ರಾಜೇಶ್, ಹೂವಿತಾ ರಾಜೇಶ್, ಪೂಜಾ ಅವರು ಚಿಕ್ಕಮಗಳೂರು ಹಬ್ಬ ಕಾರ್ಯಕ್ರಮದಡಿಯಲ್ಲಿ ಒಂದೇ ಸೂರಿನಡಿ ಹಲವು ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನ ಆಯೋಜಿಸಿದ್ದು, ಈ ಮೇಳ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಕೋರಿದರು. ಈ ದಿನ ಚಿಕ್ಕಮಗಳೂರು ಹಬ್ಬ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೂವಿತಾ ಮತ್ತು ರಾಜೇಶ್ ಟೀಮ್ ಅವರು ಚಿಕ್ಕಮಗಳೂರಲ್ಲಿ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ನಾವು ಈ ದಿನ ಉದ್ಘಾಟನೆಗೆ ಬಂದಿದ್ದೀವಿ. ಅವರಿಗೆ ಶುಭ ಕೋರ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಚಿಕ್ಕಮಗಳೂರು ಗ್ರಾಹಕರಿಗೆ ಒಂದೇ ಮಳಿಗೆಯಲ್ಲಿ ನಮ್ಮ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಎಲ್ಲ ಥರದ ಹೆಣ್ಮಕ್ಳಿಗೆ ಏನೇನು ಐಟಮ್ಸ್ ಬೇಕು, ಫ್ಯಾಷನೇಬಲ್ ಆಗಿರೋ ಎಲ್ಲ ಐಟಮ್ಸು ಒಂದು ಸೂರಲ್ಲಿದೆ. ಚಿಕ್ಕಮಗಳೂರು ಎಲ್ಲ ನನ್ನ ಪ್ರೀತಿಯ ಬಂಧುಗಳು ಬಂದು ಇಲ್ಲಿ ಶಾಪಿಂಗ್ ಮಾಡಿ ಅವ್ರಿಗೆ ಆಲ್ ದ ಬೆಸ್ಟ್. ಸಂಜೆ ಲೈವ್ ಬ್ಯಾಂಡ್ ಬೇರೆ ಇದೆಯಂತೆ, ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಥರ. ಸೊ ಎಲ್ಲ ನಮ್ಮ ಮನೆ ಕೆಲಸಗಳು ಮುಗಿಸಿ ಇವತ್ತು ಒಂದಿನ ಸೀರಿಯಲ್ನ ಬಂದ್ ಮಾಡಿ ಸೊ ಶಾಪಿಂಗ್ ಎಂಜಾಯ್ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ. ಬನ್ನಿ, ಈ ಅವಕಾಶನ ನೀವೆಲ್ಲ ಸದುಪಯೋಗಪಡಿಸ್ಕೊಳ್ಳಿ. ಎಲ್ರಿಗೂ ಚಿಕ್ಕಮಗಳೂರು ಜನತೆಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ವಿಶೇಷವಾದ ಒಂದು ಹಬ್ಬ ನಡೀತಾ ಇದೆ, ಚಿಕ್ಕಮಗಳೂರು ಹಬ್ಬ ಅಂತ ಹೂವಿತಾ ಮತ್ತು ಅವ್ರ ತಂಡದವ್ರು ಮಾಡ್ತಿದ್ದಾರೆ. ಮಹಿಳೆಯರ ಸಬಲೀಕರಣ ಅನ್ನೋದು ರಿಯಲ್ ಮೀನಿಂಗ್ ನಾವಿಲ್ಲಿ ಬಂದು ನೋಡ್ಬೋದು. ಎಲ್ಲರೂ ಮಹಿಳೆಯರು ಉದ್ಯಮಿಗಳು, ಅದನ್ನು ಸಪೋರ್ಟ್ ಮಾಡ್ತಿರೋರು ಮಹಿಳೆ ಬೆನ್ನೆಲುಬಾಗಿ ಅವರು ನಿಂತಿದ್ದಾರೆ. ಸೊ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದೇರ್ ಇಸ್ ಅ ಮ್ಯಾನ್ ಅಂತ ಹೇಳೋದಕ್ಕೆ ಇದು ಒಂದು ಒಳ್ಳೆಯ ಒಂದು ಎಕ್ಸಾಂಪಲ್. ಸೊ ಇಲ್ಲಿ ತುಂಬ ಚೆನ್ನಾಗಿದೆ ಸ್ಟಾಲ್ಸ್. ನಾನು ಈಗ ತಾನೇ ಎಲ್ಲ ಕಡೆ ಹೋಗಿ ನೋಡ್ಕೊಬಂದೆ. ನನಗೇನು ಇಷ್ಟ ಆಯ್ತು ತೊಗೊಂಡು ಆಯಿತು. ನಾನು ಡಿಫ್ರೆಂಟ್ ಆಗಿದೆ, ವೆರೈಟೀಸ್ ಇದೆ. ಸೊ ಎಲ್ಲರೂ ಬಂದುಬಿಟ್ಟು ಇದನ್ನ ಸಪೋರ್ಟ್ ಮಾಡಬೇಕು, ಈ ಹಬ್ಬನ ಎಂಜಾಯ್ ಮಾಡಬೇಕು. ಸಾಯಂಕಾಲ ಮ್ಯೂಸಿಕ್ ಬೇರೆ ಇದೆ. ಸೊ ಅದರಲ್ಲಿ ಕೂಡ ಎಲ್ಲರೂ ಭಾಗವಹಿಸಿ ಎಲ್ಲರೂ ಬಂದುಬಿಟ್ಟು ಈ ಹಬ್ಬನ ಸಪೋರ್ಟ್ ಮಾಡಿ ಎಂಜಾಯ್ ಮಾಡಿ. ನಮಸ್ಕಾರ. ಏನಿವತ್ತು ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಭವನದಲ್ಲಿ ವಿಜಯಪುರ ಇಲ್ಲಿ ಶಿವಮೊಗ್ಗದಿಂದ ಬಂದಂಥ ರಾಜೇಶ್ ಮತ್ತು ಅವರ ತಂಡದವರು ಏನು ಚಿಕ್ಕಮಗಳೂರು ಹಬ್ಬ ಎನ್ನುವ ಕಾನ್ಸೆಪ್ಟ್ನಲ್ಲಿ ಚಿಕ್ಕಮಗಳೂರಿನ ಜನತೆಗೆ ಭಾರಿ ಕಮ್ಮಿ ರೇಟ್ನಲ್ಲಿ ಅವರಿಗೆ ಬೇಕಾದಂಥ ವಸ್ತುಗಳನ್ನ ಇಲ್ಲಿ ಸೇಲ್ಸನ್ನು ಹಾಕಿದ್ದಾರೆ, ಶೋಗೆ ಇಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾಳೆ 2 ದಿವಸ ಚಿಕ್ಕಮಗಳೂರಿನ ಜನತೆ ಇದರ ಸದುಪಯೋಗವನ್ನು ಪಡ್ಕೋಬೇಕು. ಅತಿ ಕಮ್ಮಿ ದರದಲ್ಲಿ ಒಳ್ಳೆಯ ವಸ್ತುಗಳನ್ನ ಅವರಿಗೆ ಮನೆ ಉಪಯೋಗ ಆದಂಥ ವಸ್ತುಗಳು, ಅವರ ಬಟ್ಟೆ ಇರ್ಬೋದು, ಮಕ್ಕಳಿಗಾದಂಥ ಬಟ್ಟೆಗಳಿರ್ಬೋದು, ಹೆಣ್ಮಕ್ಳಿಗೆ ಏನು ಎಲ್ಲ ಅವರ ಉಡುಪುಗಳು ಬೇಕಾಗುತ್ತೆ ಆ ಉಡುಪುಗಳನ್ನ ಅತಿ ಕಮ್ಮಿ ದರದಲ್ಲಿ ತಂದು ಡಿಸ್ಪ್ಲೇಯನ್ನು ಮಾಡಿದ್ದಾರೆ. ಇವತ್ತು ಮತ್ತು ನಾಳೆ 2 ದಿವಸ ಇಲ್ಲಿರ್ತದೆ. ಎಲ್ಲ ಚಿಕ್ಕಮಗಳೂರಿನ ನಾಗರಿಕರು ಬಂದು ಇದರ ಸದುಪಯೋಗವನ್ನು ಪಡ್ಕೊಂಡು ಅವರ ಈ ಒಂದು ಹಳ್ಳಿ ಹಬ್ಬ ಎಂಬ ಕಾನ್ಸೆಪ್ಟ್ನ ಈ ಒಂದು ಶೋ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ. ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಮಾತನಾಡಿ, ಪ್ರತಿಯೊಂದು ವಸ್ತು ಕೂಡ ಉತ್ತಮ ಗುಣಮಟ್ಟದಿಂದ ಕೂಡಿದ್ದು ತಪ್ಪದೇ ಒಮ್ಮೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಇವತ್ತೇನು ಚಿಕ್ಕಮಗಳೂರು ಹಬ್ಬ ಅಂತ ಇಲ್ಲಿ ಒಕ್ಕಲಿಗರ ಭವನದಲ್ಲಿ ಆಯೋಜನೆ ಮಾಡಿರುವಂಥ ಎಲ್ಲ ಥರದ ಬಟ್ಟೆಗಳಾಗಿರ್ಬೋದು, ಜ್ಯುವೆಲ್ಲರ್ಸ್ ಆಗಿರ್ಬೋದು, ಎಲ್ಲ ವಿಧವಾಗಿ ಭಾಳ ಕಡಿಮೆ ಗುಣಮಟ್ಟದಲ್ಲಿ ಸಿಗುವಂತಹ ಒಂದು ಹಬ್ಬದಲ್ಲಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಇದನ್ನು ಸಾರ್ವಜನಿಕರು ಆದಷ್ಟು ಉಪಯೋಗಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಚಿಕ್ಕಮಗಳೂರು ಹಬ್ಬ ನಡೀತಿದೆ. ಈ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳಿಗೆ ಬೇಕಾದ ವಸ್ತುಗಳು, ಬಟ್ಟೆ ಆಗಿರ್ಬೋದು, ಆಮೇಲೆ ಮನೆಗೆ ಬೇಕಾದ ವಸ್ತು ಎಲ್ಲ ಸಿಗುತ್ತೆ. ಈ 2 ದಿನದ ಕಾರ್ಯಕ್ರಮ ಇದು ತುಂಬ ಚೆನ್ನಾಗಿ ನಡೀಲಿ ಅಂತ
ತುಂಬು ಹೃದಯದಿಂದ ಹಾರೈಸುತ್ತೇನೆ. ಮೇಳ ಆಯೋಜಕರಾದ ಹೂವಿತಾ ರಾಜೇಶ್ ಹಾಗೂ ಪೂಜಾ ಅವರು ಮಾತನಾಡಿ, ಇಲ್ಲಿ ಎಲ್ಲ ತರಹದ ಸೀರೆಗಳು, ಮಕ್ಕಳ ಬಟ್ಟೆಗಳು, ಒಡವೆಗಳು, ಗೃಹ ಉಪಯೋಗಿ ವಸ್ತುಗಳು ಅತ್ಯಂತ ಕಡಿಮೆ ರಿಯಾಯಿತಿ ದರದಲ್ಲಿ ದೊರೆಯುತ್ತಿದ್ದು, ಒಮ್ಮೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಚಿಕ್ಕಮಂಗ್ಳೂರು ಜನತೆಗೆ ನಮಸ್ತೆ. ನಮ್ಮ ಕಡೆಯಿಂದ ನಾವು ಇವತ್ತು ಅಂದರೆ 11, 12 ನಾಳೆ 2 ದಿನ ಚಿಕ್ಕಮಂಗ್ಳೂರು ಹಬ್ಬ ಅಂತ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದೀವಿ. ಇಲ್ಲಿ ಎಲ್ಲ ಥರದ್ದು ಸ್ಟಾಲ್ಸ್ ಇದೆ ನಿಮಗೆ, ಅಂದರೆ ಎಲ್ಲ ವಿಮೆನ್ ಎಂಟರ್ಪ್ರಿನರ್ಸೇ ಇದ್ದೀವಿ ನಾವು. ಸೊ ಎಲ್ಲ ಥರ ಸ್ಯಾರಿ ಸ್ಟಾಲ್ಸ್ ಇರ್ಬೋದು, ಕುರ್ತೀಸು, ಜ್ಯುವೆಲ್ರಿ, ಆಮೇಲೆ ಫುಡ್ ಐಟಮ್ಸು, ಮತ್ತು ಸಂಜೆ ಹೋಮ್ ಡೆಕೋಸ್ ಐಟಮ್ಸು, ಮತ್ತು ಎಲ್ಲ ಥರ ಸ್ಲಿಪ್ಪರ್ಸ್ ಆಗಲಿ, ಜೂತೀಸು, ಕಾಶ್ಮೀರಿ ಸ್ಟಾಲ್ಸು, ಸಾರೀಸು ಎಲ್ಲ ಇದೆ. ಇವತ್ತು ಸಂಜೆ ಲೈವ್ ಬ್ಯಾಂಡ್ ಕೂಡ ಇದೆ ಇಲ್ಲಿ. ಸೊ ಅದು ಯಾವತ್ತೂ ಚಿಕ್ಕಮಂಗ್ಳೂರಲ್ಲಿ ಆಗಿಲ್ಲ, ಇದೆ ಫಸ್ಟ್ ಟೈಮು ನಾವು ಸೇರಿ ಮಾಡ್ತಾಯಿದ್ದು ಚಿಕ್ಕಮಂಗ್ಳೂರು ಹಬ್ಬ ಅಂತ. ನಿಮ್ಮ ಸಪೋರ್ಟ್ ನಮಗಿರಲಿ. ಇಲ್ಲಿ ಫರ್ನಿಚರ್ ಸ್ಟಾಲು ಇದೆ ನೋಡಿ, ಎಲ್ಲ ಥರ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಫರ್ನಿಚರ್ಸ್ ಇದೆ. ಎಲ್ಲ ಅವರು ಲೋಕಲ್ ಚಿಕ್ಕಮಂಗ್ಳೂರವರೇ ಇದ್ದಾರೆ, ಮತ್ತು ತಾಜ್ ಫರ್ನಿಚರ್ಸ್ ಅಂತ. ಸೊ ಎಲ್ಲರೂ ಬಂದ್ಬಿಟ್ಟು ಸಪೋರ್ಟ್ ಮಾಡಿ, ನಮಗೆ ಚಿಕ್ಕಮಂಗ್ಳೂರು ಹಬ್ಬನ ಎಲ್ಲ ಖುಷಿಯಿಂದ ಸಪೋರ್ಟ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಚಿಕ್ಕಮಂಗ್ಳೂರು ಹಬ್ಬ ಅಂತೇಳಿ ಚಿಕ್ಕಮಂಗ್ಳೂರು ಜನತೆಗೆ ಒಂದು ಹಬ್ಬವನ್ನು ಆಯೋಜಿಸಿದ್ದೇವೆ. ಬ್ಯಾಂಗ್ಳೂರಿಂದ ಇರ್ಬೋದು, ಶಿವಮೊಗ್ಗದಿಂದ ಇರ್ಬೋದು, ಚಿಕ್ಕಮಂಗ್ಳೂರಿಂದ, ತೀರ್ಥಹಳ್ಳಿಯಿಂದ, ದಾವಣಗೆರೆಯಿಂದ ಎಲ್ಲ ಕಡೆಯಿಂದ ವೆಂಡರ್ಸ್ ಬಂದಿದ್ದಾರೆ ನಿಮಗೋಸ್ಕರ. ಲೈವ್ ಮ್ಯೂಸಿಕ್ ಬ್ಯಾಂಡ್ ಇದೆ. ಒಂದು ಡಿಫ್ರೆಂಟ್ ವೇಲೆ ಈವೆಂಟ್ನ ಆರ್ಗನೈಸ್ ಮಾಡಿದ್ದೀವಿ. ಸಂಜೆ ಲೈವ್ ಮ್ಯೂಸಿಕ್ ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ಭಾಷೆಯಲ್ಲೂ ಹಾಡ್ತಾರೆ. ಮತ್ತು ನಿಮಗೆ ಅಂತೇಳಿ ಫುಡ್ ಸ್ಟಾಲ್ಸ್ ಕೂಡ ಇದೆ. ಅಂದರೆ ಬೇರೆ ಬೇರೆ ಕಡೆಯಿಂದ ಬಂದು ನಾರ್ತ್ ಕರ್ನಾಟಕ ಡಿಶಸ್ ಆಗಿರ್ಬೋದು, ಮಲ್ನಾಡ್ ಸ್ಟೈಲ್ ಆಗಿರ್ಬೋದು, ಸೊ ಎಲ್ಲ ವೆರೈಟಿಲಿ ಡಿಶಸ್ನ ಫುಡ್ ಸ್ಟಾಲ್ ಅರೇಂಜ್ ಮಾಡಿದ್ದೀವಿ. ಲೇಡೀಸ್ಗೆ ಅಂತಲೇ ಕುರ್ತಾಯಿಂದ ಹಿಡಿದು, ಜ್ಯುವೆಲ್ರಿಯಿಂದ ಹಿಡಿದು, ಸ್ಯಾರೀಸಿಂದ ಹಿಡಿದು ಎಲ್ಲ ವೆರೈಟಿ ಸ್ಯಾರೀಸ್ ಇದೆ. ಫ್ರಮ್ ಮಿಡಲ್ ರೇಂಜಿಂದ ಹಿಡಿದು ಹೈ ಎಂಡ್ ರೇಂಜ್ವರೆಗೂ ಎಲ್ಲ ವೆಂಡರ್ಸ್ ಇದ್ದಾರೆ. ಆ್ಯಂಡ್ ಕಿಡ್ಸ್ಗೆ ಅಂತೇಳಿ ಕಿಡ್ಸ್ ಟಾಯ್ಸಸ್ ಕೂಡ ಇದೆ, ಹೇರ್ ಆಕ್ಸೆಸರೀಸ್ ಇದೆ, ಬೆಡ್ ಲೈನ್ಸ್ ಅಂತೇಳಿ, ಹೋಮ್ ಡೆಕೋರ್ ಅಂತೇಳಿ ಎಲ್ಲ ಐಟಮ್ಸ್ ಇದೆ. ಒಂದ್ಸಲ ವಿಸಿಟ್ ಮಾಡಿ. ನಾವೆಲ್ಲರೂ ನಿಮಗೋಸ್ಕರ ಬಂದಿದ್ದೀವಿ, ನೀವೆಲ್ಲರೂ ನಮಗೋಸ್ಕರ ಬನ್ನಿ, ಯಶಸ್ವಿ ಆಗಿಸಿ ಅಂತ ಕೇಳ್ಕೊತೀನಿ. ನಮ್ಮದು ಗಾನವಿ ಸಿಲ್ಕ್ಸ್ ಅಂತ ಫುಲ್ ಸ್ಯಾರಿ ಶಾಪ್ ಇದೆ ಬೆಂಗಳೂರಲ್ಲಿ. ನಮ್ಮದೇ ಓನ್ ವೀವಿಂಗ್ಸ್ ಇದೆ. ಎಲ್ಲ ಥರ ಸ್ಯಾರೀಸು ಸಿಗುತ್ತೆ. ಕಾಸ್ಟು ತುಂಬ ಕಡಿಮೆ, ಅಂದರೆ 500 ರುಪೀಸಿಂದ ಸ್ಟಾರ್ಟಿಂಗ್ ಇದೆ. ಬಜೆಟ್ ಫ್ರೆಂಡ್ಲಿ ಸ್ಯಾರೀಸು, ಫ್ಯಾನ್ಸಿ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್ ಮೇಲೂ ನಿಮಗೆ ಅಪ್ ಟು 30% ಆಫ್ ಇದೆ. ನಾರ್ಮಲ್ ಪ್ರೈಸೇ ಶಾಪ್ಗಿಂತ, ರೀಟೇಲ್ ಶಾಪ್ಗಿಂತ ಹೋಲ್ಸೇಲ್ ಪ್ರೈಸೇ ಇರುತ್ತೆ. ಅದ್ರ ಮೇಲೆ 30% ಆಫ್ಸ್ ಇದೆ. ಇವತ್ತು ನಾಳೆ 2 ದಿನ ಫುಲ್ ಎಲ್ಲ ಕಲೆಕ್ಷನ್ಸ್ ಇರುತ್ತೆ, ಬಂದು ನೋಡ್ಬೋದು. ಚಿಕ್ಕಮಂಗ್ಳೂರು ಜನಗಳಿಗೆ ಒಂದು ಒಳ್ಳೆ ಸುದ್ದಿ ಇವತ್ತು. ಯಾಕಂದರೆ ನಾವು ಚಿಕ್ಕಮಂಗ್ಳೂರು ಹಬ್ಬ ಅಂತ ನಾವು ಒಂದು ಈವೆಂಟ್ ಮಾಡಿದ್ದೀವಿ. ಅದರಲ್ಲಿ ಈವೆಂಟ್ ಆರ್ಗನೈಸ್ ಬಂದು ಇವರು ಶಿವಮೊಗ್ಗದಿಂದ ಮಾಡಿದ್ದಾರೆ. ನಮ್ಮದು ಫರ್ನಿಚರ್ ಶಾಪ್ ಇದೆ ಬೈಪಾಸಲ್ಲಿ, ತಾಜ್ ಫರ್ನಿಚರ್ಸ್ ಆ್ಯಂಡ್ ಇಂಟೀರಿಯರ್ಸ್ ಅಂತ ಹೇಳಿ. ನಮ್ಮದು ಶಾಪ್ ಲೊಕೇಶನ್ ಬಂದು ಕಲ್ಲಡಿ ಅಪಾರ್ಟ್ಮೆಂಟ್ ಆಪೋಸಿಟ್ ಬರುತ್ತೆ. ನಾವು ಫರ್ನಿಚರ್ ಎಲ್ಲ ಫರ್ನಿಚರ್ ನಾವು ಹಾಕಿದ್ದೀವಿ ಇದರಲ್ಲಿ ಎಕ್ಸಿಬಿಷನಲ್ಲಿ. ಕಾರ್ನರ್ ಸೋಫಾ, ಡೈನಿಂಗ್ ಟೇಬಲ್ಸ್, ಇಟಾಲಿಯನ್ ಮೆಂಬರ್ಸ್ ಡೈನಿಂಗ್ ಟೇಬಲ್, ಮಕ್ಕಳು ಬೇಬಿ ಡೆಸ್ಕ್, ಪ್ರತಿಯೊಂದು ಫರ್ನಿಚರ್ A to Z ನಮ್ಮ ಹತ್ರ ಇಲ್ಲಿ ಅವೈಲೇಬಲ್ ಇದೆ. ಮತ್ತು ಇದರಲ್ಲಿ ಅಪ್ ಟು ನಿಮಗೆ 40% ತನಕ ಡಿಸ್ಕೌಂಟ್ ಇದೆ. ನಾವು ಶೋರೂಮಲ್ಲಿ ಏನು ಪ್ರೈಸ್ ಮಾಡ್ತೀವಿ ಅದಕ್ಕಿಂತ ನಾವು 40% ಅಷ್ಟು ರಿಯಾಯಿತಿ ನಾವು ಇಲ್ಲಿ ಇಟ್ಟಿದ್ದೀವಿ. ಚಿಕ್ಕಮಂಗ್ಳೂರಿಗೆ ನಾವು ಹ್ಯಾಂಗೆ ಸ್ಟಾರ್ಟ್ ಮಾಡಿ ಇವಾಗ ಆಲ್ರೆಡಿ ಒಂದು 5-6 ಮಂತ್ಸ್ ಆಯಿತು. ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಚಿಕ್ಕಮಂಗ್ಳೂರು ಹಬ್ಬದಲ್ಲಿ ನಾವು ಒಂದು ಸ್ಟಾಲ್ ಹಾಕಿಬಿಟ್ಟು ಎಲ್ಲರಿಗೂ ಇದು ಯಾವ ಥರ ಇರುತ್ತೆ, ಹ್ಯಾಂಗ್ಯೋ ಐಸ್ ಕ್ರೀಮ್ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತೆಲ್ಲ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾವು ಸ್ಟಾಲ್ ಹಾಕಿದ್ದೀವಿ. ಮತ್ತು ನಮ್ಮ ಅಂಗಡಿ ಬಂದುಬಿಟ್ಟು ಕೋಟೆಯಲ್ಲಿದೆ. ಸೊ ನಮಗೆ ಕಾಲ್ ಮಾಡ್ಬೋದು 9353585813ಗೆ. ನಿಮಗೆ ಏನೇ ಆರ್ಡರ್ಸ್ ಇದ್ರೂ ನಾವು ಐಸ್ ಕ್ರೀಮನ್ನು ಪ್ರೊವೈಡ್ ಮಾಡ್ತೀವಿ. ಹಂಗೆ ಐಸ್ ಕ್ರೀಮ್ ಆಲ್ಮೋಸ್ಟ್ ಇಲ್ಲಿ ಯಾರಿಗೂ ಅಷ್ಟು ಗೊತ್ತಿಲ್ಲ, ಆದರೆ ಟೇಸ್ಟು ಅಷ್ಟೇ ಬೇರೆ ಕ್ವಾಲಿಟಿಗಿಂತನೂ ಮಂಗೆ ಐಸ್ ಕ್ರೀಮು ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆದ್ದರಿಂದ ಎಲ್ಲರೂ ಚಿಕ್ಕಮಗಳೂರು ಪ್ರತಿಯೊಬ್ಬರು ಬಂದು ನಮ್ಮ ಟೇಸ್ಟ್ ಮಾಡಿ. ಚಿಕ್ಕಮಗಳೂರು ಹಬ್ಬದ ಪ್ರಯುಕ್ತ ನಾವಿಲ್ಲಿ ಸ್ಟಾಲ್ ಹಾಕಿದ್ವಿ. ಉದ್ದೇಶ ಕೆಲವು ಹೊಸ ತಿಂಡಿ ಪದಾರ್ಥಗಳನ್ನ ಪರಿಚಯ ಮಾಡ್ತಾಯಿದ್ವಿ. ಯಾವಾಗಲೂ ಈ ಥರ ಎಕ್ಸ್ಪೋಗಳಲ್ಲಿ ಅದನ್ನು ನಾವು ಪರಿಚಯಿಸಿ ಜನರ ಫೀಡ್ಬ್ಯಾಕ್ ತೊಗೊಂಡು ಆಮೇಲೆ ಅದನ್ನು ಮೇನ್ ಡಿಶ್ ಆಗಿ ನಾವು ಪ್ರಮೋಟ್ ಮಾಡೋದು ಅಂತ ನಮ್ಮ ಹಿಂದಿನಿಂದ ಬಂದಿರೋ ಸ್ಟ್ರಾಟಜಿ. ಸೊ ಅದ್ರ ಪ್ರಕಾರ ಈ ಸಲ ಇಂಡೋರಿ ಪೋಹ, ಅಂದರೆ ಎಲ್ಲರೂ ಅವಲಕ್ಕಿ ಅಂತ ತಿಂದಿರ್ತೀವಿ. ಇಂಡೋರಿ ಪೋಹ ಒಂದು ವಿಶೇಷ ರೀತಿಯ ಒಂದು ಸ್ಪೈಸಿನೆಸ್ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ತುಂಬ ಅಥೆಂಟಿಕ್ ಬಿಸಿಬೇಳೆ ಬಾತ್ ಒಂದು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಅದು ಇದು ಯಾವ ರೀತಿ ಅಂದರೆ ಡೈರೆಕ್ಟ್ ನೀವು ನೀರು ಹಾಕಿ ಕುಕ್ ಮಾಡ್ಬೋದು. ಮನೇಲಿರೋ ಬ್ಯಾಚುಲರ್ಸ್ಗಾಗಲಿ ಅಥವಾ ಸಿಂಗಲ್ ಪೇರೆಂಟ್ಸ್ಗಾಗಲಿ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಒಂದು ಕೆಲವು ರೆಡಿ ಟು ಕುಕ್ ಫಾರ್ಮ್ಯಾಟ್ನ ಲಾಂಚ್ ಮಾಡೋಕ್ಕೋಸ್ಕರ ಒಂದು ಟ್ರಯಲ್ಗೋಸ್ಕರ ನಾವು ಇದನ್ನು ಇಲ್ಲಿ ಈ ಸಲ ಲಾಂಚ್ ಮಾಡ್ತಾಯಿದ್ದೀವಿ. ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಆರ್ಗ್ಯಾನಿಕ್ ಸಿಗುತ್ತೆ ಅಲ್ಲಿ ಆರ್ಗ್ಯಾನಿಕ್ಕು. ಈಗ ಬನಾನಾ ಕೇಕಿಗೆಲ್ಲ ಆರ್ಗ್ಯಾನಿಕ್ ಜಾಗ್ರಿ, ಗೋಧಿ ಹಿಟ್ಟು,
ಆ ಥರ ಯೂಸ್ ಮಾಡ್ತಾ ಇರೋದು. ಬಿಸಿಬೇಳೆಭಾತ್ ಹೇಳ್ದಂಗೆ ಅದಕ್ಕೂ ರೈಸ್ ಆ ಥರ ಯೂಸ್ ಮಾಡ್ತಾ ಇರೋದು. ಒಂದೊಂದು ಐಟಮ್ಗೆ ಎಲ್ಲೆಲ್ಲೇನು ಪ್ರೊವಿಷನ್ ಇದೆ ಅಲ್ಲಿ ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇರೋದು. ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷರಾದ ಲಲಿತಾ ರವಿನಾಯಕ್, ಒಕ್ಕಲಿಗರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಟಿ ರಾಜಶೇಖರ್, ಬಿಜೆಪಿ ಮುಖಂಡರಾದ ಡಾಕ್ಟರ್ ವರ್ಷಾ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್, ಮಲ್ನಾಡ್ 18 ನ್ಯೂಸ್ ಚಾನೆಲ್ ಮಾಲೀಕರಾದ ಕೋಟೆ ಮಲ್ಲೇಶ್ ಮುಂತಾದವರು ಉಪಸ್ಥಿತರಿದ್ದರು.